ಹೇ ಗಾಯ್ಸ್, ಹೆಂಗದಿರಿ ಎಲ್ಲರೂ? ಸೊ ಇವತ್ತು ಡೆಸರ್ಟ್ ಮಾಡೋಣ ಅಂಥೇಳಿ ಈ ಹುಡುಗರ ಡಿಮ್ಯಾಂಡ್ ಮೇಲೆ ಇದು ಕ್ಯಾರಮೆಲ್ ಪುಡಿಂಗ್ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಒಂದು ಬೌಲಷ್ಟು ಶುಗರ್ ಹಾಕ್ಕೊಂಡೆ ಮಿಕ್ಸರ್ ಜಾರಿಗೆ. ಅದ್ರ ಜೊತೆಗೆ ಬ್ರೆಡ್ ಇದ್ರೆ ಬ್ರೆಡ್ ಹಾಕೋರಿ, ಇಲ್ಲಾಂದ್ರೆ ಬನ್ ಇದ್ರೆ ಬನ್ನ ಎರಡು ಸ್ಲೈಸೇ, ಅಂದ್ರೆ ಬ್ರೆಡ್ ಇದ್ರೆ 2 ಸ್ಲೈಸ್, ಬನ್ ಇದ್ರೂ 2 ಸ್ಲೈಸ್. ಆ್ಯಂಡ್ ಅದಕ್ಕೆ 3 eggs, 1/2 ಲೀಟರ್ ಮಿಲ್ಕ್ ಹಾಕ್ಕೊಂಡೀನಿ. ಮಿಲ್ಕ್ ಯಾವುದಾದ್ರೂ ನಡಿತೈತೆ, ನಮ್ಗೆ ಇಷ್ಟ ಬಂದಿದ್ದು. ಆ್ಯಂಡ್ ಅದಕ್ಕೆ ಸ್ವಲ್ಪ ಕ್ರೀಮ್ ಹಾಕ್ಕೊಂಡೀನಿ. ಕ್ರೀಮು ವೆನಿಲಾ ಎಸೆನ್ಸ್ ಇದ್ರೆ ಹಾಕೋರಿ, ಇಲ್ಲಾಂದ್ರೆ ಯಾವ ಎಸೆನ್ಸ್ ಇರ್ತೈತಿ ಅದು ಹಾಕೋರಿ. ಆ್ಯಂಡ್ ಪೈನಾಪಲ್ ಎಸೆನ್ಸ್ ಇದ್ರೆ ಹಾಕೋಬೇಡ್ರಿ ಮತ್ತು. ಆ್ಯಂಡ್ ಇಲಾಚಿ ಇದ್ರೂ ಹಾಕೋಬೋದು, ಎಸೆನ್ಸ್ ಇಲ್ಲಾಂದ್ರೆ ಇಲಾಚಿ ಇದ್ರೆ ಹಾಕೋಬೋದು. ಇದಕ್ಕೆ 2 ಸ್ಪೂನ್ ಕ್ರೀಮ್ ಹಾಕ್ಕೊಂಡೀನಿ. ಆ್ಯಂಡ್ ಕ್ರೀಮ್ ಹಾಕ್ಕೊಂಡು ಚಲೋ ಮಿಕ್ಸಿಗೆ ಹಾಕಿದ್ಮೇಲೆ ಒಂದು ಡಬ್ರಿ ಫುಲ್ ಸಕ್ಕರೆ ಹಾಕಿ, ಅಂದ್ರೆ 2 ಸ್ಪೂನ್ ಸಕ್ಕರೆ ಹಾಕಿ ಅದನ್ನು ಕ್ಯಾರಮಲೈಸ್ ಮಾಡ್ಕೊಂಡೀನಿ. ಆ್ಯಂಡ್ ಅದು ಕ್ಯಾರಮಲೈಸ್ ಮಾಡಿಕೊಂಡು ಸ್ವಲ್ಪ ಸೈಡಿಗೆ ಇಟ್ಕೊಂಡ ತಕ್ಷಣ ಅದು ಗಟ್ಟಿ ಆಗಿಬಿಡ್ತೈತೆ. ಅದಕ್ಕೆ ಇದು ಮಿಕ್ಸಿಗೆ ಏನು ಹಾಕಿದ್ನಲ್ಲ ಅದು ಮಿಕ್ಸ್ಚರ್ ಅದು ಹಾಕ್ಕೊತೀನಿ. ಹಾಕ್ಕೊಂಡು ಒಂದು 20 ಮಿನಿಟ್ಸ್ ಡಬಲ್ ಬಾಯ್ಲಿಂಗ್ ಇದ್ರನಾಗ ಹಾಕ್ಕೋಬೇಕು. ಕೆಳಗಡೆ ಡಬ್ರಾಗ ನೀರು ಹಾಕ್ಕೊಂಡು ಅದ್ರಾಗ ಒಂದು ಸ್ಟ್ಯಾಂಡ್ ಇಟ್ಕೊಂಡೀನಿ. ಅದ್ರ ಮೇಲೆ ಅದು ಡಬ್ರಿ ಏನೈತಲ್ಲ ಅದನ್ನು ಇಟ್ಕೊಂಡೀನಿ. 20 ಮಿನಿಟ್ಸ್ ಹಿಡಿತೈತೆ ಅದು ಕುದಿಯೋಕೆ. ಆ್ಯಂಡ್ ಅದು ಹಿಡಿದಿಲ್ಲ ಅಂದ್ರೆ ನೀವು ಜಾಸ್ತಿ ಕ್ವಾಂಟಿಟಿ ಮಾಡಿರ್ತೀರಿ, ಹಾಗಾಗಿ ಅದು ನೋಡಿಕೊಂಡು ಇಟ್ಕೋಬೇಕಾಗಿರ್ತೈತೆ. ಜಾಸ್ತಿ ಕ್ವಾಂಟಿಟಿ ಇತ್ತಂದರೆ ಇನ್ನೊಂದು 10 ನಿಮಿಷ ಜಾಸ್ತಿ ಇಟ್ಕೋಬೇಕಾಗಿರ್ತೈತೆ. ಸೊ ಅದನ್ನು ಕ್ಲೋಸ್ ಮಾಡಿ ಒಂದು ಟೂತ್ ಪಿಕ್ ಅಥವಾ ಏನಾದರೂ ಇದ್ದರೆ ಅದನ್ನು ನೋಡಿ ಟೆಸ್ಟ್ ಮಾಡಬೇಕು. ಅದು ಅಂಟ್ಕೊಂಡು ಬರುವಂಗಿತ್ತಂದ್ರೆ ಅದಿನ್ನೂ ಆಗಿಲ್ಲ ಅಂತ. ಮತ್ತು ಒಂದು 5 ಮಿನಿಟ್ಸ್ ಇಟ್ಕೊಂಡು ಆಮೇಲೆ ಡಿಮೋಲ್ಡ್ ಮಾಡ್ಕೊಂಡು ಅದು ಸೈಡ್ಸ್ ಎಲ್ಲ ತೆಗೆದು ಡಿಮೋಲ್ಡ್ ಮಾಡ್ಕೊಂಡು ಅದ್ರ ಮೇಲೆ ಸ್ಪ್ರಿಂಕ್ಲರ್ಸ್ ಹಾಕ್ಕೊಂಡೀನಿ. ಅದು ಆಪ್ಷನಲ್, ಸ್ಪ್ರಿಂಕ್ಲರ್ಸ್ ಇದ್ರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ಅಷ್ಟು ಟೇಸ್ಟಿಯಾಗಿರೋದು, ಯಮ್ಮಿಯಾಗಿರೋದು ಕ್ಯಾರಮೆಲ್ ಪುಡಿಂಗ್ ರೆಡಿ ಆಗುತ್ತೆ. ಹೆಂಗೈತೆ ಅಂತೇಳಿ ಟೇಸ್ಟ್ ಮಾಡಿರಿ, ಡೆಫಿನೆಟ್ಲಿ ನನಗೆ ತಿಳಿಸ್ರಿ ಆ್ಯಂಡ್ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ಇನ್ನಷ್ಟು ವೀಡಿಯೋಸ್ಗಾಗಿ ಫಾಲೋ ಮಾಡೋದು ಮಾತ್ರ ಮರಿಬೇಡ್ರಿ. ಇಷ್ಟು ಕ್ರೀಮಿ ಆ್ಯಂಡ್ ಇಷ್ಟು ಸಾಫ್ಟ್ ಇರೋದು ಪುಡಿಂಗ್ ಡೆಫಿನೆಟ್ಲಿ ಟ್ರೈ ಮಾಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೆಂಗೈತೆ ಅನ್ನೋದು ನಂಗೆ ತಿಳಿಸ್ರಿ. ಥ್ಯಾಂಕ್ ಯು ಗಾಯ್ಸ್, ಬಾಯ್.